ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾವು ಈಗ ವ್ಲಾಗ್ ಶುರು ಮಾಡಾಕತ್ತೇವಿ. ನಾವು ಬಂದಿಂದ ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ಇನ್ನು ಊಟ ಮಾಡ್ಕೊಂಡು ನಾವು ಎಲ್ಲಿ ಬಂದೇವು ಅಂಥೇಳಿ ಮೋಸ್ಟ್ಲಿ ನಿಮ್ಗೆ ನಿನ್ನೆ ವಿಡಿಯೋ ನೋಡಿದವ್ರಿಗೆ ಖಂಡಿತ ಗೊತ್ತಾಗಿರ್ತೈತಿ. ನಾವು ಬಂದಿರೋದು ದಾಂಡೇಲಿಗೆ. ನಾವಿಲ್ಲಿ ರೆಸಾರ್ಟಲ್ಲಿ ಉಳ್ಕೊಂಡೇವಿ. ಆನ್ಲೈನ್ ಬುಕ್ಕಿಂಗ್ ಮಾಡಿದ್ದೆ. ಹಂಗಂತೇಳಿ ಯಾರಾದರೂ ನೀವು ಪ್ರಮೋಷನ್ ಅದು ಇದು ಅಂತ ಅಂದ್ಕೊಳಕ್ಕೆ ಹೋಗ್ಬಿಟ್ರೆ, ಯಾಕಂದ್ರೆ ಪ್ರಮೋಷನ್ ಅಂತ ಆಗಿತ್ತಂದ್ರೆ ನಾನು ಅಲ್ಲಿ ಡೀಟೇಲ್ಸ್ ಎಲ್ಲನೂ ಶೇರ್ ಮಾಡ್ತಿದ್ದೆ. ಬಟ್ ಪ್ರಮೋಷನ್ ಅಲ್ಲ. ನಾವು ಎಲ್ಲಿ ಉಳ್ಕೊಂಡೀವಂತ ದಾಂಡೇಲಿಯಲ್ಲಿ ರೆಸಾರ್ಟಲ್ಲಿ ಉಳ್ಕೊಂಡಿರೋದು. ಇಲ್ಲಿ ನಮಗೆ ಏನೇನು ಇನ್ಕ್ಲೂಡ್ ಇರ್ತೈತಿ, ರೊಕ್ಕ ಎಷ್ಟೆಷ್ಟು ಹೋಯ್ತು ಅಂತೇಳಿ ನಾನು ಲಾಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ಕೋತೀನಿ. ಬಟ್ ನಾನು ಹೆಂಗಂತಂದ್ರೆ ಹೋಗೋರಿಗೆ ರೆಫರ್ ಅಂತೂ ಮಾಡೋಕೆ ಹೋಗಂಗಿಲ್ಲ. ಯಾಕಂದ್ರೆ ನನಗಾಗಿರೋ ಅನುಭವ ಅದು ಕೊನೆ ದಿನದ ವ್ಲಾಗಲ್ಲಿ ಶೇರ್ ಮಾಡ್ಕೋತೀನಿ. ನಾವೀಗ ಇನ್ನೂ ಸ್ವಲ್ಪ ಅಲ್ಲಿ ಅಡುಗೆ ರೆಡಿ ಇರ್ಕಿಲ್ಲ. ಹಾಗಾಗಿ ಹಂಗೆ ಬಂದಿದ್ದೆಲ್ಲ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಅಂತೇಳಿ ಹೋಗೋಣ ಬರ್ರಿ, ಫೋಟೋ ತೊಗೊಂಡು ಬರ್ರಿ ಅಂತೇಳಿ ಅಂತಂದ್ರೆ ಹಾಗಾಗಿ ಹಂಗೆ ಬಂದೀವಿ ನಾವು ಸ್ವಿಮ್ಮಿಂಗ್ ಪೂಲ್ ಅಂತೇಳಿ. ಬಂದವರು ಅಷ್ಟೇ ಫೋಟೋ ತೆಗಿಯಾಕತ್ತಿದ್ದೆ. ನಿನ್ನೆ ವಿಡಿಯೋದಲ್ಲಿ ನೆಗೆಟಿವ್ ಆಗಿ ಕೆಲವರು ಮಾತಾಡ್ಯಾರ, ಪಾಸಿಟಿವ್ ಜಾಸ್ತಿ ಜನ ಮಾತಾಡ್ಯಾರ. ನೆಗೆಟಿವ್ ಆಗಿ ಅಂತ ಅನ್ನೋದಕ್ಕಿಂತ ಈಗ ಕೈಯಲ್ಲಿನ 5 ಬೆರಳು ಸಮ ಇರಂಗಿಲ್ಲಲ್ಲ. ಹಾಗಾಗಿ ಒಬ್ಬೊಬ್ರದ್ದು ಒಂದೊಂದು ಥರ ಅಭ್ಯಾಸ ಇರ್ತೈತಿ, ಒಬ್ಬೊಬ್ರಿಗೆ ಒಂದೊಂದು ಥರ ಇಷ್ಟ ಆಗಿರ್ತೈತಿ. ಹಾಗಾಗಿ ಎಲ್ಲರಿಗೂ ನಾವು ಫೋರ್ಸ್ ಏನು ಮಾಡೋಕ್ಕಾಗಂಗಿಲ್ಲ. ಫೋಟೋಸ್ ನಾನು ಏನು ಮಾಡೇನಂತಂದ್ರೆ, ಅವತ್ತು ನಾವು ಅಲ್ಲಿ ಫೋಟೋ ಏನು ತೆಗ್ದಂಗೆ ಅವ್ರವ್ರ ಫೋನಿಗೆ ಬಿಟ್ಟು ಕೆಲವೊಂದಿಷ್ಟನ್ನು ಡಿಲೀಟ್ ಮಾಡೀನಿ. ಫೋನ್ ಸ್ಟೋರೇಜ್ ಆಕೈತೆ ಅಂತೇಳಿ ಕೆಲವೊಂದಿಷ್ಟನ್ನು ಇಟ್ಕೊಂಡೇನಿ. ಯಾವ ಫೋಟೋಸ್ ಅದಾವಲ್ಲ ಅವ್ರು ಏನು ಮಾಡ್ಯಾರ ಅಂತಂದ್ರೆ, ಅವತ್ತಿನ ರಾತ್ರಿನೂ ದೇವಿ ಅವರಪ್ಪನ ಫೋನಿಗೆ ಮತ್ತು ಕೀರ್ತಿ ಅವ್ರಪ್ಪನ ಫೋನಿಗೆ ಬಿಟ್ಟು ಅವ್ನು ಡಿಲೀಟ್ ಮಾಡ್ಯಾರ. ಕೆಲವೊಂದಿಷ್ಟು ಹೊಳ್ನ ರಿಸ್ಟೋರ್ ಮಾಡ್ಕೊಂಡು ಇದ್ದಷ್ಟು ರಿಸ್ಟೋರ್ ಮಾಡ್ಕೊಂಡು ಪರ್ಮನೆಂಟಾಗಿ ಡಿಲೀಟ್ ಮಾಡಿದ್ದೆ. ಏನು ಮಾಡೋಕೆ ಆಗಂಗಿಲ್ಲ. ಹಾಗಾಗಿ ನಾನು ಯಾವ ಫೋಟೋ ಅದ ನೋಡಿ ಅವನ್ನ ಶೇರ್ ಮಾಡೀನಿ. ಇವ್ರದ್ದು ಶೇರ್ ಮಾಡಬೇಕು, ಅವ್ರದ್ದು ಶೇರ್ ಮಾಡಬೇಕು ಅಂತ ಏನೂ ಇರಲಿಲ್ಲ. ನಾವಿಲ್ಲೇ ರೀಲ್ಸ್ ಮಾಡೋಕೆ ಟ್ರೈ ಮಾಡಕತ್ತಿದ್ವಿ. ನಾನು ನಿನ್ನೆ ಲೆಹಂಗಾ ಹಾಕ್ಕೊಂಡಿದ್ದಕ್ಕೆ ಕೆಲವರು ಹಾಗೆಲ್ಲ ಮಾತಾಡಿದ್ರು. ನೋ ಪ್ರಾಬ್ಲಮ್. ಬಟ್ ಯಾರೇನು ಅಂದ್ಕೊಂಡ್ರು ನನಗೇನು ಖುಷಿ ಕೊಡ್ತೈತಿ, ನನಗೆ ಹೆಂಗೆ ಅನಿಸ್ತೈತಿ, ನಾನು ಹಂಗೆ ಬದುಕಬೇಕಂತ ಅಂದ್ಕೊಂಡ ಜೀವನ ಮಾಡ್ತಿರೋಳು. ಹಾಗಾಗಿ ಕೆಲವ್ರಿಗೆ ಅದು ಇಷ್ಟ ಆಗ್ಬೋದಕ್ಕೆ, ಇನ್ನು ಕೆಲವ್ರಿಗೆ ಅದು ಇಷ್ಟ ಆಗದೇ ಇರ್ಬೋದು. ಬಟ್ ನಿಮ್ಮನ್ನು ನೀವಾಗಿ ನೋಡೋಕೆ ಇಷ್ಟಪಡ್ರಿ ಅಂತ ಹೇಳ್ತೀನಿ. ಒಬ್ರಿಗೊಬ್ಬರನ್ನ ಕಂಪೇರ್ ಮಾಡಿ ನೋಡೋದು ತಪ್ಪಾಕೈತಿ. ನೀವು ಆ ಥರ ಕಂಪೇರ್ ಮಾಡಿ ನೋಡಿದ್ರೆ ಮನೆಯಲ್ಲೇ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಹಿಂಗಿದ್ರಂದ್ರೆ ಭಾಳ ಕಷ್ಟ. ಆ ಥರ ನಿಮ್ಮಲ್ಲೇ ಆ ಥರ ಗುಣ ಇತ್ತಂದ್ರೆ ನಿಮ್ಮ ಮಕ್ಕಳಲ್ಲೂ ಸಹಿತ ಅದೇ ಥರ ಗುಣ ಬರ್ತೈತಿ. ಮತ್ತು ಕೆಲವ್ರು ಏನಂತಂದ್ರೆ, ಕೀರ್ತಿನ ನಾನು ಜಾಸ್ತಿ ಮುದ್ದು ಮಾಡ್ತೀನಿ, ದೇವಿಕಿನ ಇಲ್ಲ ಅಂಥೇಳಿ. ಕೀರ್ತಿ ವಯಸ್ಸೇನು, ದೇವಿಕಿ ವಯಸ್ಸೇನು, ಮತ್ತು ಕೀರ್ತಿ ಬಂದು ಹೋಗೋಳ, ಅವಳೇನು ಅಲ್ಲೇ ಇರೋವಳಲ್ಲ. ಹಾಗಾಗಿ ಬಂದು ಹೋಗೋವ್ರಿಗೆ ನಾವು ಜಾಸ್ತಿ ಪ್ರೀತಿ ತೋರಿಸ್ಬೇಕಾಕೈತಿ. ಕೆಲವರು ಮೇಕಪ್ ವಿಷಯದಲ್ಲಿ ಹೇಳಿದ್ರಿ, ನಾನು ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಇಲ್ಲಿ ಮಧ್ಯಾಹ್ನ ಊಟಕ್ಕೆ ವೆಜ್ ಇತ್ತು. ಮಧ್ಯಾಹ್ನ ಚಪಾತಿ ಮತ್ತು ಇದು ಮಿಕ್ಸ್ ಬಾಜಿ ಕುರ್ಮಾ ಮಾಡಿದ್ರು. ಓಕೆ ಅನ್ನೋ ಥರ ಇತ್ತು. ನನಗೆ ಅಷ್ಟೊಂದು ಏನು ಇಷ್ಟ ಆಗಲಿಲ್ಲ. ಬೀಟ್ರೂಟ್ ಅಂತೂ ಈಗ ದೊಡ್ಡ ಆಲೂಗಡ್ಡೆ ಇರ್ತಾವಲ್ಲ, ಆ ಆಲೂಗಡ್ಡೆ ಒಳಗೆ 2 ಭಾಗ ಮಾಡಿ ಕಟ್ ಮಾಡಿ ಹಾಕಿರ್ತಾರಲ್ಲ ಹಂಗಿತ್ತು. ರೈಸ್ ಇತ್ತು ಮತ್ತು ಬೇಳೆ ಸಾರಿತ್ತು, ಉಪ್ಪಿನಕಾಯಿ, ಸಲಾಡ್, ಚಪಾತಿ ಮತ್ತು ಇಲ್ಲಿ ಶಾವಿಗೆ ಪಾಯಸ. ಬಟ್ ಅದಕ್ಕೆ ಹಾಲತ್ತೇನೂ ಹಾಕಿರ್ಕಿಲ್ಲ. ಶಾವಿಗೆ ಪಾಯಸ ಅದು ಅಲ್ಲಿ ಕಡಿಮೆ ಹಾಕಿದ್ರು. ಮೊಸರು ಇಷ್ಟೆಲ್ಲ ಇತ್ತು. ಅಷ್ಟು ಜಾಸ್ತಿ ವೆರೈಟಿ ಅಂತ ಏನಿರಲಿಲ್ಲ. ನಾನು ಅದನ್ನ ಹೇಳಿದ್ನಲ್ಲ, ನಾನು ಹೋಗೋರಿಗೆ ರೆಫರ್ ಮಾಡೋಂಗಿಲ್ಲ ಅಂಥೇಳಿ. ಅದು ಕೊನೆ ವಿಡಿಯೋ ನೀವು ನೋಡಿದವ್ರು ಯಾರಾದರೂ ಹೋಗ್ಬೇಕಂತ ಅಂದ್ಕೊಳ್ಳೋರು ಇದ್ರಂದ್ರೆ ಖಂಡಿತ ನಿಮ್ಗೆ ಗೊತ್ತಾಕೈತಿ. ನಾವೀಗಿಲ್ಲೇ ಇಷ್ಟರು ನಮಗೆ ಏನೇನೋ ಎಷ್ಟೆಷ್ಟು ಬೇಕು ನೋಡಿ, ಹಪ್ಪಳನೂ ಇತ್ತು. ಎಷ್ಟೆಷ್ಟು ಬೇಕು ನೋಡೋದನ್ನು ಅಷ್ಟು ಹಾಕ್ಕೊಂಡು ಕುಂತ್ಕೊಂಡು ತಿನ್ನಾಕತ್ತೀವಿ. ಊಟದ ವಿಷಯದಲ್ಲಿ ಅಡುಗೆ ಎಲ್ಲ ಚಲೋ ಆಗಿತ್ತು, ಇಲ್ಲಂತಲ್ಲ. ಬಟ್ ಹೆಂಗಂತಂದ್ರೆ ನಾವಲ್ಲೇನು ಅಮೌಂಟನ್ನು ಪೇ ಮಾಡಿರ್ತೀವಲ್ಲ ಅದ್ರ ತಕ್ಕಂಥ ನನಗೆ ಅನ್ನಿಸ್ಲಿಲ್ಲ. ಹಾಗಾಗಿ ಅಡುಗೆ ಚಲೋ ಇತ್ತು. ಬಟ್ ಬಾಜಿನೂ ರುಚಿ ಇತ್ತು. ಆದ್ರೆ ಬೀಟ್ರೂಟು ಮತ್ತು ಆಲೂಗಡ್ಡೆ ಅದು ಜಾಸ್ತಿ ಇತ್ತು. ಅದು ಥೈರಾಯ್ಡ್ ಇದ್ದವ್ರು ಏನೋ ತಿನ್ನಬಾರ್ದಂತ ಹೇಳಿದಿರಲ್ಲ ನೀವು. ನಂಗೆ ಅಷ್ಟೊಂದು ಏನು ಗೊತ್ತಿಲ್ಲ. ಯಾಕಂದ್ರೆ ನಾವು ಇಲ್ಲಿ ಹಾಸ್ಪಿಟಲ್ಗೆ ಹೋದ್ರು ಯಾವ ಫುಡ್ ತಿನ್ನಬೇಕು, ಯಾವ ಫುಡ್ ತಿನ್ನಬಾರ್ದು ಅಂತೇನು ಹೇಳಂಗಿಲ್ಲ ಡಾಕ್ಟರ್ಸ್. ಅದೊಂದು ದೊಡ್ಡ ಸಮಸ್ಯೆ. ಟ್ರೈ ಮಾಡಕ್ಕಂತ ಹೊಂಟೇವಿ, ನೋಡೋಣಂತ. ಯಾವ ಬರೀ 2 ಇರೋದಪ್ಪ ರಿವರ್ ಆಕ್ಟಿವಿಟೀಸ್. ನಾವು ಜಾಸ್ತಿ ಇದಾವ ಅಂತ ಅನ್ಕೊಂಡಿದ್ವಿ, ಇನ್ಕ್ಲೂಡ್ 2 ಬರ್ತಾವ. ಬಟ್ ಓಕೆ, ಏನು ಮಾಡೋಕ್ಕಾಗಂಗಿಲ್ಲ. ಬಿಸಿಲಿಗೆ ಇನ್ನೊಂದು ಡಿಕ್ಕಿ ತೆಗಿತೀರಿ?
ಇಲ್ಲೊಂದು ಸಣ್ಣದು ಹಳ್ಳ ಐತೆ ನೋಡ್ರಿ, ಹಳ್ಳ. ನಮ್ಮ ಕಡೆ ನೀರು ಇಲ್ಲಿ ಕ್ಯಾತ್ಗಿ ಗಿಡಗಳು ಅದಾವೆ, ಕಂಟಿನ್ಯೂ ಇರ್ತೈತೆ, ಕಂಟಿನ್ಯೂ ನೀರು ಇರ್ತೈತಲ್ಲ ಅಂತಲ್ಲಷ್ಟೇ ಇರ್ತಾವೆ. ಒಳ್ಳೆ ಹೊಳಿ ಒತ್ತು ಅಂತ ಅನಿಸ್ತೈತೆ. ಹಳ್ಳ ಅಂತೀವಿ ನಾವು, ಸಣ್ಣ ಸಣ್ಣ ಇರ್ತಾವಲ್ಲ ಹಳ್ಳ. ಹೊಲ ಐತೆ ನೋಡ್ರಿ ಕ್ಯಾತ್ಗಿದು, ಕಾಣಿಸ್ತೈತೆ ಏನಿಲ್ಲ ನಿಮ್ಗೆ ಇದಲ್ಲೆಲ್ಲ. ಅಂದರೆ ಈ ಟೈಮಿಗೆ ಕ್ಯಾತ್ಗಿ ಇರೋಂಗಿಲ್ಲ, ಮಳೆಗಾಲ ಟೈಮಲ್ಲಿ ಶ್ರಾವಣ ಬರ್ತೈತಲ್ಲ, ಶ್ರಾವಣ ಟೈಮಲ್ಲಿ ಕ್ಯಾತ್ಗಿ ಸಿಗ್ತಾವೆ. ಕ್ಯಾತ್ಗಿ ಅಕ್ಕ ನಮ್ಮ ಕಡೆ ಕ್ಯಾತ್ಗಿ ವನನೇ ಇಲ್ಲ. ಅಲ್ಲೆಲ್ಲ ಎಲ್ಲಿ ಅಂತಂದ್ರೆ ರಾಮದುರ್ಗದ ಮುಂದೆ ಮೇಗುಂಡಿಕೊಳ್ಳ ಅಂತ ಐತಿ, ಅಲ್ಲಿ ಅಷ್ಟೇ ಐತೆ ನೋಡಿ ಕ್ಯಾತ್ಗಿ. ಅಲ್ಲಿ ಮತ್ತು ಶಬರಿಕೊಳ್ಳ, ಸುರವಣಕೊಳ್ಳ ಅಂತೀನೋ, ಶಬರಿಕೊಳ್ಳ ಅಲ್ಲಿ ಇರ್ಬೋದಂತ ಅನಿಸ್ತೈತೆ ಮೋಸ್ಟ್ಲಿ. ಅಲ್ಲಿ ಬಿಟ್ಟರೆ ಮತ್ತು ಬೇರೆ ಕಡೆ ಎಲ್ಲಿ ಇಲ್ಲ ಕ್ಯಾತ್ಗಿ ವನ. ಅಂದ್ರೆ ನೀರು ಬೇಕಲ್ಲ ಅವಕ್ಕೆ, 12 ತಿಂಗಳು ನೀರು ಬೇಕು ಅಂದ್ರೆ ಕ್ಯಾತ್ಗಿ ಇರ್ತೈತಿ. ನಾವೀಗ ಇಲ್ಲಿ ಸೂಪರ್ ಡ್ಯಾಮ್ ಅಂತ ಬರ್ತೈತಿ, ಅಲ್ಲಿ ಬಂದೀವಿ. ನಾವೇನಲ್ಲಿ ರೆಸಾರ್ಟಲ್ಲಿ ಉಳ್ಕೊಂಡಿದ್ವಿಲ್ಲ, ಇನ್ಕ್ಲೂಡ್ 2 ಆ್ಯಕ್ಟಿವಿಟೀಸ್ ಇರ್ತಾವೆ, ರಿವರ್ ಆ್ಯಕ್ಟಿವಿಟೀಸ್, ಕಯಾಕಿಂಗ್ ಮತ್ತು ಬೋಟಿಂಗ್ ಇವೆರಡು. ಈಗ ಇಲ್ಲಿ ನಾವು ಇಷ್ಟೂರು ಬಂದು ಅವನು ಇವು ಬರ್ತಾವಲ್ಲ ವಾಟರ್ದು, ಅಂದರೆ ಮುಳುಗದೆ ಇರೋ ಥರ ಜಾಕೆಟ್, ಅವ್ನ ಜಾಕೆಟ್ನ ಹಾಕ್ಕೊಂಡು ಹೊಂಟೀವಿ. ಇಲ್ಲಿ ಕಯಾಕಿಂಗ್ ಹೆಂಗಂತಂದ್ರೆ ಇಬ್ಬಿಬ್ಬರೇ ಇದನ್ನು ಮಾಡೋದಂತ. ಬಟ್ ನನಗೆ ಹಿಂಗೆ ನಾನು ಹಿಂಗೆ ನೀರಲ್ಲೆಲ್ಲ ಹಿಂಗೆ ಇದನ್ನು ಮಾಡಿಲ್ಲ, ಬೋಟಿಂಗಲ್ಲೈತಿ. ಹಾಗಾಗಿ ನಾವು ಇಲ್ಲೇ ಜಾಸ್ತಿ ಹೊತ್ತನ್ನು ಡಿಸ್ಕಸ್ ಮಾಡಿದ್ವಿ. ಅವರು ಏನಂತಂದ್ರೆ ಇಲ್ಲ ಇಬ್ಬಿಬ್ಬರೇ ಹೋಗ್ಬೇಕಂತೇಳಿ. ನಾನೇನಂತಂದೆ, ಇಲ್ಲ ಫಸ್ಟ್ ಅವ್ರನ್ನ ಕರ್ಕೊಂಡು ಹೋಗು, ಆಮ್ಯಾಗ ಇಕ್ಕಟ್ಟು ನನ್ನ ಕರ್ಕೊಂಡು ಹೋಗು ಅಂತೇಳಿ ಅಂತಂದೆ. ಮತ್ತು ಇದು ನಮ್ಮ ಕೀರ್ತಿಗೆ ಇರಲಿಲ್ಲ, ಆಕೆ 12 ವರ್ಷ 13 ವರ್ಷದವ್ರಿಗೆ, 15 ಅಥವಾ 16 ವರ್ಷದ ಮೇಲ್ಪಟ್ಟವ್ರಿಗೆ ಅಷ್ಟೈತಂತ. ಅದನ್ನ ಇಲ್ಲಿ ಟ್ರೈ ಮಾಡಾಕತ್ತೀವಿ, ಬರೀ ಹೋಗೋಣಂತ. ಬಟ್ ಫುಲ್ ಖುಷಿಯಾಗಿದೆ ನಾನಂದ್ರೂ. ನಾನು ಅದನ್ನ ಹೇಳೋದು, ನಿಮ್ಗೆ ಇಷ್ಟ ಆಗತ್ತಾ, ನೀವು ಯಾವುದೋ ಒಂದು ಅರ್ಬಿ ಆಗಲಿ ಹಾಕೋರಿ, ಎಂಜಾಯ್ ಮಾಡಿರಿ. ಯಾಕಂದ್ರೆ ಈಗ ಆಲ್ರೆಡಿ ಅರ್ಧ ವಯಸ್ಸು ಆಗ್ಬಿಟ್ಟೈತೆ ನಮ್ಗೆ. ಇನ್ನೂ ನಾವು ಯಾವಾಗ ಎಂಜಾಯ್ ಮಾಡೋದು? ನಾವು ಸತ್ತ ಮ್ಯಾಗ ನಮ್ಮ ಜೀವನದಾಗ 1-2 ಕೊರತೆ ಅಷ್ಟೇ ಇರಬೇಕು, ಇದು ಆಗಲಿಲ್ಲ ಅದು ಆಗಲಿಲ್ಲ ಅಂತೇಳಿ. ನಾವು ಯಾವಾಗಲೂ ಸಾವಿರಾರು ಕೊರತೆಗಳನ್ನು ಇಟ್ಕೊಂಡ ಮನುಷ್ಯ ಸಾಯಬಾರ್ದ, ಯಾರೋ ಆಗಲಿ. ಬಟ್ ಎಲ್ಲರಿಗೂ ಎಲ್ಲ ಥರ ಅನುಕೂಲ ಇರ್ತೈತಿ ಅಂತ ಅಲ್ಲ. ನಮ್ಗೆ ಯಾವ ಸಮಯ ಸಿಕ್ಕಿರ್ತೈತಿ ಆ ಸಮಯನ ನಾವು ನಮಗೋಸ್ಕರ ಅಂತ ಬದುಕಬೇಕು, ನಮ್ಮವ್ರಿಗೋಸ್ಕರ ಅಂತ ಬದುಕಬೇಕು, ನಾವು ಎಂಜಾಯ್ ಮಾಡ್ಬೇಕು. ಇಲ್ಲಿ ಈ ಹುಡುಗ ಇದ್ದಲ್ಲ ಸಿಕ್ಕಾಪಟ್ಟಿ ಮಸ್ಕರಿ ಮಾಡಾಕತ್ಬಿಟ್ಟಿದ್ದ, ಕನ್ನಡನೂ ಮಾತಾಡ್ತಿದ್ದ, ಬಟ್ ಬೇರೆ ಭಾಷೆ ಅಂತ ಅನಿಸ್ತೈತಿ. ನಮ್ಮ ಮನೆಯವ್ರಿಗೆ ಮತ್ತು ನನಗೆ ಇಲ್ಲ ಅವ್ರನ್ನ ತಳ್ಳಿಬಿಡ್ಲಾ ಅಂತೇಳಿ ನಾನು ಅದನ್ನೇ ಹೇಳಾಕತ್ತಿದ್ದೆ, ಸ್ವಿಮ್ಮಿಂಗ್ ಬರ್ತೈತಪ್ಪಿ ಅವ್ರಿಗೆ ಅಂಥೇಳಿ. ಬಟ್ ಯಾವ ಕಡೆ ಹೆಂಗೆ ಕುಂದಿರ್ಬೇಕು ಹೆಂಗಿಲ್ಲ ಮೊದಲೆಲ್ಲನೂ ಗೈಡ್ ಮಾಡ್ತಾರೆ. ಬಟ್ ಇದಕ್ಕಿಂತ ನಮ್ಗೆ ರಿವರ್ ಆ್ಯಕ್ಟಿವಿಟೀಸ್ ಇನ್ನೂ ಭಾಳ ಸಿಗ್ತಾವಲ್ಲ ಬೇರೆ ಬೇರೆ ಥರ. ಅವನ ಇಂಟ್ರೆಸ್ಟ್ ಇದ್ದವ್ರು ಅವನ್ನ ಆಡ್ಬೋದು, ಎಕ್ಸ್ಟ್ರಾ ಮತ್ತು ಅದಕ್ಕೆ ಪೇ ಮಾಡ್ಬೇಕು. ನಾವು ಇಲ್ಲಿ ಹೋಗ್ಬೇಕಾದ್ರೆ ನಾವು ವಾಚು ಫೋನು ನೀರಲ್ಲಿ ಏನೂ ಒಯ್ಯಂಗಿಲ್ಲ. ಅಕಸ್ಮಾತ್ ಏನಾದರೂ ಹೆಚ್ಚು ಕಮ್ಮಿ ಆದ್ರೆ ಏನಿಲ್ಲ, ನೀರು ಅಷ್ಟು ರಭಸವಾಗಿ ಹರಿಯಂಗಿಲ್ಲ. ಯಾಕಂದರೆ ಇದು ಡ್ಯಾಮ್ ಅಂತ ಹೇಳ್ತಾರೆ, ಸೂಪರ್ ಡ್ಯಾಮ್ ಏನು ಹೇಳಿದ್ರೆ. ಇಲ್ಲ ಮನೆಯವ್ರ ರೊಕ್ಕ ಎಲ್ಲ ಹಂಗೆ ಇಟ್ಕೊಂಬಂದು ಬಿಟ್ಟಾರ ಅವ್ರು, ಇಲ್ಲ ತೆಗೀರಿ ಅಂಥೇಳಿ ಅಂತಂದ್ರೆ. ಮತ್ತು ಅವ್ರು ಕಡ್ಯಾಕೆ ಬಂದ ಇಲ್ಲೇ ನಮ್ಮ ಹುಡುಗರು ಇದ್ದಾರಲ್ಲ ಅವ್ರ ಕೈಯಾಗ ಕೊಡಾಕತ್ತಿದ್ರು, ಇಲ್ಲೇ ಇಟ್ಕೋರಿ ನೀವು ಅಂಥೇಳಿ. ನಾವು ಕಾರ್ ಸ್ವಲ್ಪ ದೂರನ ಬಿಟ್ಟು ಬಂದಿದ್ವಿ. ಇಲ್ಲೆಲ್ಲ ನೋಡ್ರಿ, ಅಲ್ಲಿ ಬೋಟಿಂಗಲ್ಲಿ ಎಷ್ಟೊಂದು ಜನ ಹೋಗ್ಬೋದು. ಹೋಗಿ ಒಂದು ಸಲ ದಾಂಡೇಲಿಗೆ ಹೋಗಿ ಫ್ರೆಂಡ್ಸ್ ಫ್ಯಾಮ್ಲಿ ಜೊತೆ ಎಂಜಾಯ್ ಮಾಡೋಕೆ ಅಡ್ಡಿ ಇಲ್ಲ. ಹಗಲೇ ಮಗಲೇ ಅಂತಂದ್ರೆ ಅದೊಂದು ಮಜಾ ಇರೋಂಗಿಲ್ಲ. ಮತ್ತು ನಾವು ಹೊಸ ಪ್ಲೇಸಿಗೆ ಇನ್ನೂ ಹೋಗ್ಬೇಕು, ಮತ್ತು ನಾವು ಜಾಸ್ತಿ ಎಂಜಾಯ್ ಮಾಡ್ಬೇಕಂತಂದ್ರೆ ಈಗ ಏನಾಗಂಗಿಲ್ಲ ಇವ್ನು ತೋರಿಸ್ತೀನಿ. ಫಸ್ಟ್ ಹಂಗೆ ಹೆದರ್ತಿ ಬರ್ತೀವಿ, ಆಮೇಲೆ ಸ್ವಿಮ್ಮಿಂಗ್ ಮಾಡ್ತಾರ, ನಂಗೇನು ಬರಂಗಿಲ್ಲ. ಸ್ವಿಮ್ಮಿಂಗ್ ಮಾಡ್ತೀವಿ, ಹೋಗಿ ಬರ್ರಿ, ಪಲ್ಟಿನ ಮಾಡ್ತೇನೆ ನೋಡ್ರಿ. ಈ ಕಡೆ ನಲ್ಗಡೆ ಮುಖ ಮಾಡ್ಬೇಕು ನೋಡ್ರಿ. ಯಾರು ಹೊಡಿತೀರ?
ಬರುತ್ತೆ ಲೆಫ್ಟ್ ಹೊಡಿದ್ರೆ ರೈಟಿಗೆ ಬೋಟಿ ಬ್ಯಾಕ್ ಪೆಡಲ್ ಇದು ಬ್ಯಾಕ್ ಪೆಡಲ್ ಇದು ಫ್ರಂಟ್ ಗಟ್ಟ ಕುಂದ್ರಿ ಏನಂದ್ರೆ ರೈಟ್ ಹೊಡಿದ್ರೆ ಆ ಕಡೆ ಹೋಗ್ತೈತೆ ನೋಡ್ರಿ ಈ ಕಡೆ ಹೊಡಿದ್ರೆ ಆ ಕಡೆ ಹೊಡಿರಿ ಫಾಸ್ಟ್ ಆಗಿ ಹೊಡಿಬೇಕ್ರಿ ಕಡೀರಿ ಅನ್ನ ಸೈಡ್ ಹಾಕಮ್ಮ ಎರಡು ಕಡೆ ಮಾಡಕ್ ಹೋಗೋದಂಗ ಹೋಗು ಅಂಟಿ ಹೋಗ ಆಡಿ ಬರೀಗೆ ಹೆಂಗ ಆಡ್ತಿ ಅಯ್ಯಯ್ಯೋ ಬಾ ಚಕ್ಯಾಳ ನಾವು ಹಂಗ ಹೋಗ್ಬೇಕಲ್ಲ ಫ್ಯಾಮಿಲಿ ಇದ್ರೊಳಗ ಚಲೋ ನಾನು ಹೋಗ್ಬೇಕಾ ಅಲ್ಲಿ ಬಾ ಅನ್ನಕತ್ತಾರ ಫಿಟ್ ಮಾಡ್ಕೋ ಮತ್ ಬಿದ್ದಿ ಎಲ್ಲಾರ ಆ ಕಡೆ ಹೊಂಟ್ರಲ್ಲ ಅವ್ರು ಓ ವಾಸ್ ತಕ್ಕೋ ಇದನ್ನು ಇರ್ಲಿ ಬಿಡ ಏನಿ ಬರ ಅಯ್ಯೋ ಹೂವ ಇದ್ರೊಳಗೆ ಬಗ್ಗದಾರ ಹಂಗೆ ಆಗ್ಬಿಡ್ತದು ಯಾರು ತೊಳಗಿದಾರ ಅವ್ರಿಗೆ ಈಗ ನಾವಿಲ್ಲಿ ನೀರಲ್ಲಿ ಹೋಗಿರ್ತೇವಲ್ಲ ಇಲ್ಲೇನು ಹಂಗೆ ಹೆದರಿಕೆ ಅಂತ ಅನ್ಸಂಗಿಲ್ಲ. ಇಲ್ಲಿ ಇಷ್ಟಿಷ್ಟು ದೂರ ಇಷ್ಟಿಷ್ಟು ಅಂತೇಳಿ ಒಂದೊಂದು ಇದ್ರವ್ರ ಅವ್ರ ಏನಂತಂದ್ರೆ ಇಲ್ಲಿ ಹಗ್ಗ ಕಟ್ಟಾರ ನೋಡ್ರಿ, ಅಲ್ಲಿ ನೀರಲ್ಲಿ ನಿಮ್ಗೆ ಕಾಣಿಸ್ತೈತಿ. ಅಷ್ಟೇ ಹೋಗ್ಬೇಕು ನಾವು. ಅದನ್ನು ಬಿಟ್ಟರೆ ಮತ್ತೆ ಎಕ್ಸ್ಟ್ರಾ ಆ ಕಡೆ ಐತಿ ಹಿಂಗೆ ಹೋಗೋ ಇರಂಗಿಲ್ಲ. ಅವ್ರು ಹೇಳಿರ್ತಾರೆ ಆಲ್ರೆಡಿ ಇಷ್ಟ ಹೋಗ್ಬೇಕಂತೇಳಿ. ಬಟ್ ಎಲ್ಲರದು ಹಂಗೆ ಅಥವಾ ನಾವು ಇಲ್ಲಿ ಬಂದದ್ದು ಇಲ್ಲಿ ಹಂಗಿತ್ತ ಗೊತ್ತಿಲ್ಲ ನನಗೆ. ಅದಷ್ಟೊಂದು ಏನು ಮಜಾ ಅಂತೇನು ಅನ್ಸಂಗಿಲ್ಲ. ಬಟ್ ಓಕೆ ನಾನು ಹೇಳಿದ್ನೆಲ್ಲ ಒಂದು ಸಲ ಹೋಗಿರ್ತೇವಲ್ಲ, ಹಾಗಾಗಿ ಅದನ್ನ ನಾವು ಎಂಜಾಯ್ ಮಾಡ್ಕೊಂಡು ಬರ್ಬೇಕು. ಅಲ್ಲಿ ಸಿಕ್ಕಾಪಟ್ಟೆ ಜನ ಇರ್ತಾರೆ. ಬೋಟಿಂಗ್ ಮಾಡೋರಾಗಲಿ, ಕಯಾಕಿಂಗ್ ಮಾಡೋರಾಗಲಿ, ಮತ್ತು ರಾಫ್ಟಿಂಗ್ ಅಂತ ಏನೋ ಬರ್ತೈತಿ. ಅದು ಸ್ವಲ್ಪ ಹೆವಿ ಅಂತ ಅನ್ನಿಸ್ತೈತಿ ಏನೋ ಅದರಲ್ಲಿ ಇಂಟ್ರೆಸ್ಟ್ ಏನಾದರೂ ಬರ್ಬೋದು. ಮತ್ತು ಜಿಪ್ಲೈನ್ ಅಂತ ಏನು ಮಾಡ್ಯಾರಲ್ಲ ಅದನ್ನ ಇವಾಗ ಬ್ಯಾನ್ ಮಾಡ್ಯಾರಂತ ಗೌರ್ಮೆಂಟಿಂದ. ಕಯಾಕಿಂಗ್ ಮಾಡಕತ್ತೇವೆ. ಕಯಾಕಿಂಗ್ ಫೋನ್ ಬಿಟ್ಟಿದ್ದು ನಾನು. ಈಗ ಫೋನ್ ತೊಗೊಂಡೆ, ನೀವು ಉಲ್ಟಾ ಎಲ್ಲ ಹೊಳತಾವಂತ, ಅದಕ್ಕೋಸ್ಕರ ಬ್ಯಾಡ್ ಅಂತೇಳಿ. ಬಟ್ ಏನೋ ಧೈರ್ಯ ಮಾಡಿ ತೊಗೊಂಬಂದಿನಿ, ಸಾಹಸ ಮಾಡಿ. ನಂಗೆ ಹಂಗೆ ಮಾಡೋಕ್ಕಾಗಲ್ಲ ನೋಡ್ರಿ. ನಮ್ಮ ಮನೆಯವ್ರು ಎಷ್ಟು ಚಂದ ಮಾಡಕತ್ತಾರ. ಅಲ್ಲೆಲ್ಲ ಹೋಗಿ ಬಂದಿ ನಾವೀಗ. ನಮ್ಮ ಮನೆಯವ್ರು ಮಾಡ್ತಾರೆ ಚಂದ. ಒಬ್ಬೊಬ್ರದಾರ ನಂಗೆ ಒಬ್ಬೊಬ್ರು ಹೋಗಂತಾರಪ್ಪ. ನಂಗೆ ಹೆದರಿಕೆ ಆಕೈತಿ. ಮೊದಲ ಭಾಳ ಬದುಕೋಕಿದ್ದೀನಿ, ಇನ್ನೂ ಆಸೆ ಭಾಳ ಅದಾವು. ನಂಗೆ ಸ್ವಿಮ್ಮಿಂಗ್ ಬರಂಗಿಲ್ಲ. ಇಲ್ಲಿದ್ದಾರೆ ಕಾಪಾಡ್ತಾರೆ, ಕಾಪಾಡ್ರಿ ಅನ್ನೋದು. ಹೆಲ್ಪ್ ಮೀ ಅನ್ನೋದು. ಅಯ್ಯೋ, ಇಷ್ಟರೊಳಗೆ ಒಬ್ರಿಗೆ ಮಾನವೀಯತೆ ಅನ್ನೋದು ಇರಂಗಿಲ್ಲ. ಇಷ್ಟೊಂದು ಜನ ಅದಾರ,
ಹೌದಿಲ್ರಿ ನೋಡು ಇಷ್ಟೊಂದು ಜನ ಅದಾರ. ಇವಾಗೆಲ್ಲ ಸೋಷಿಯಲ್ ಮೀಡಿಯಾ ಅಲ್ಲ, ಒಟ್ನಲ್ಲಿ ಏನೋ ಆಗ್ಲಿ ಜೀವ ಉಳಿಸ್ತಾರಿಲ್ಲಪ್ಪ ಅಷ್ಟು ಸಾಕು. ಹೆಸರಾರ ತಗೊಳ್ಳಿ ಏನಾರು ತಗೊಳ್ಳಿ. ನಮ್ಮ ಕೀರ್ತಿಗೆ ಇದಿಲ್ಲ ಬೋಟಿಂಗ್ ಅಷ್ಟ, 15 ವಯಸ್ಸಿನ ಮ್ಯಾಗಂತ. ಕಯಾಕಿಂಗ್ ಯಾವುದೋ ಒಂದು ಕಿಂಗ್. ಬಟ್ ನನಗೆ ಅಲ್ಲಿ ನಾವು ಹಿಂಗೆ ಬುಕ್ಕಿಂಗ್ ಮಾಡಿ ಬರ್ತೇವಲ್ಲ ಅದು ವೇಸ್ಟ್ ಅಂತ ಅನಿಸ್ತಾ. ಇಲ್ಲೇ ಬಂದು ಇಲ್ಲೇ ಆ್ಯಕ್ಟಿವಿಟೀಸ್ ಇರ್ತಾವೆ, ನಾವು ಇಲ್ಲೇ ಅಮೌಂಟನ್ನ ಪೇ ಮಾಡಿ ಇರೋದ, ಹಂಗೆಲ್ಲ ಇರೋದ. ಕೆಲವೊಂದು ಸಲ ಆಗೋದ ಲಾಸ್ ಹೋಗೋದು. ನಾನು ಮೊದಲು 70 kg ಇದ್ದೀನಿ, ಅವ್ರೊಂದು 70 kg. ಪಾಪ ತಳಕಾಗಲ್ತವ್ರಿಗೆ. ಏನು ಮಾಡ್ತೀನಿ ಕೃಷ, ಏನು ಮಾಡಿದ್ದೀನಿ ನಾ ಕರೆಗಳ ಅಷ್ಟು ಇರಬಾರ್ದಪ್ಪ ಗುಣ. ಹಂಗೆ ಮೊಸಳಿ ತಿಮಿಂಗ್ಲ ಏನಿಲ್ಲ. ಏನೋ ಕುಡಿಪ ನೀರು. ಕುಡಿಬಾರ್ದು ಇನ್ನೇನು ನೀರು ಕುಡಿ. ಎಂಥ ಫಿಲ್ಟರ್ ನೀರು. ಮುಖ ಒಂದೇ ತೊಳ್ಕೊತು. ಸ್ವಿಮ್ಮಿಂಗ್ ಹೋಗ್ಲಪ್ಪನ ಗೊತ್ತಾಗಲ್ಲ. ನಂಗೆ ಸಾಕಲ್ಲ, ನಾನು ಹೋಗಿ ಇಳಿಸ್ಬಿಡ, ಆಕಿನ ಕರ್ಕೊಂಬ. ನಮ್ಮ ದೇವಿನ ಕರ್ಕೊಂಬರೋದೈತಿ, ನಾವು ಅಲ್ಲಿ ನಾಕತ್ತೇನೆ ಬಾ. ನೋಡ್ರಿ ರಾಫ್ಟಿಂಗ್, ಬೋಟಿಂಗ್, ಕಯಾಕಿಂಗ್, ಆಕಿಂಗ್, ಈಕಿಂಗ್, ಜಿಪ್ಲೈನ್ ಏನು ಅಂತಾರೆ ನೋಡ್ರಿ. ಅದನ್ನು ಗೋರ್ಮೆಂಟ್ ಏನೋ ಇದು ಮಾಡೈತಂತ, ಬ್ಯಾನ್ ಮಾಡೈತಂತ. ಏನೋ ಸುಳ್ಳು ಗೊತ್ತಿಲ್ಲ. ಹೊಂಟಿ ನಾವು ದಂಡಿಗೆ ಹೊಂಟೀವಿ. ಬಟ್ ರಿವರ್ ಆ್ಯಕ್ಟಿವಿಟೀಸ್ ಎಲ್ಲನೂ ನಾವು ಮಾಡ್ಬೇಕಂತಂದ್ರೆ ರೆಸಾರ್ಟಲ್ಲಿ ಉಳ್ಕೋಬಾರ್ದು, ರೆಸಾರ್ಟ್ ಮಾಡಬಾರ್ದು. ಅಲ್ಲಿ ವೇಸ್ಟ್ ಆಫ್ ಮನಿ, ಸುಮ್ಮನೆ ರೊಕ್ಕ ವೇಸ್ಟ್. ಅಲ್ಲಿ ಸಾಕು, ಆಕಿನ ಕರ್ಕೊಂಡು ಹೋಗ್ಬಾ, ಮತ್ತು ಸುಸ್ತಕೈತೆ. ಎಷ್ಟು ಅಡ್ಡಾಡಿದ್ರು. ಇನ್ನೂ ನೀರೊಳಗೆ ಇಳಿಬೇಕು, ಧುಮಕ್ಬೇಕು. ಅವೆಲ್ಲ ರೌಂಡ್ ಅನ್ನೋದ. ಯಾರಾದರೂ ಬಂದ್ರಂದ್ರೆ ಡೈರೆಕ್ಟ್ ರಿವರ್ ಆ್ಯಕ್ಟಿವಿಟೀಸ್ ಮಾಡಕ್ಕೆ ಬರ್ರಿ. ನೀವು ಬಂದು ಎಲ್ಲಾರ ರೂಮ್ ಸಿಗ್ತಾವೆ ನಿಮಗೆ. ರೆಸಾರ್ಟಲ್ಲಿ ಅಂತೂ ಉಳ್ಕೊಳಕ್ಕೆ ಹೋಗ್ಬೇಡ್ರಿ ನನ್ನ ಪ್ರಕಾರ. ಇವರೆಲ್ಲ ಹಿಂಗೆ ಡೈರೆಕ್ಟ ಬಂದಾರ ನೋಡ್ರಿ, ಅಣ್ಣಗಳು ತಮ್ಮಗಳು. ಹಾಯ್ ಊದೈತದ ಮಮ್ಮಿ ಕಾಲ್ ತಕೊಂಡ್ ಬೀಳ್ತೀರಿ, ಆಗಲ್ ಬಿದ್ರು ಅವ್ರು. ಹಗ್ಗ ಹಿಡ್ಕೊಂಡ್ ಜಾಗ ಗಾಣ ಒಳ್ಳೆ ನಾನು ಯಾಕೆ ನಾವು ಕಳಿಸ್ತಿದ್ರೇನು ಕೆಪಿ ಬೇಡ. ಆ ಅಂಕಲ್ ಅದಾರ ಪಾಪ ಹತ್ತಾಕ್ ಹೋಗಿ ಇಬ್ರು ಬಿದ್ದು ಬಿಟ್ರು ನಡೀತಾ ಇಲ್ಲೇ ಬಿದ್ರು. ಹೌದನ ನಕ್ಕೊಂತ ನಾವೆಲ್ಲ ಹೋಗ್ಕೇನಪ್ಪ, ಮತ್ತೆ ನಮ್ಮನ್ನ ಬೀಸಿದ್ರೆ ಏನ್ ಮಾಡುದು ಅಂತ ನಾಕದ್ ಹೇಳ್ತೀವಿ. ನೀ ಹಿಂದ ಹೋಗ, ಮುಂದೆ ಬರ್ತಾನ. ಹಿಂದ ಅವ್ರು ಬಿದ್ದಿದ್ ನೋಡಿ ಹಿಂದ್ ಕುಂದ್ರೆ ಹೋಗಿ ಹಿಂದ್ ಕುಂದ್ರಾಗ. ಹಿಂದ್ ಕುಂದ್ರಾಗ. ಈಗ ಬರ್ಸಿ
ವಾವ್ ಈಗ ಸ್ಪೀಡ್ ಹೊಡ್ಯಾಕತ್ತೆ. ನಾವು ಅಜ್ಜೆ ಇದ್ನಿ ಅವ ಹಿಂದೆ ಕುಂತಿದ್ದಲ್ಲ ಅವ್ನು ಹಿಂದೆ ನನ್ನ ಮುಂದೆ ಕುಣಿಸಿದ್ರು ಹಿಂದೆ ಕುಣಿಸ್ಬೇಕಿತ್ತ. ಪಾಪ ಅಕ್ಕಲ್ ಹೆಂಗ್ ಮಾಡಕತ್ತಿದ್ರು ಅಂದ್ರೆ ಇವ ನಮ್ಮ ಮುನುಕ್ತೀನಿ ಮಾಡಕತ್ತಿದ್ರು. ಇಲ್ಲೇ ಬಿದ್ರನವ್ರ ಹತ್ತಾಕ್ ಹೋಗಿ ಅವ್ರನ್ನ ಬಿಡಿಸ್ಬಿಟ್ಟು ತಾವು ಬಿದ್ರು. ನಾ ಏನ್ ನೋಡುದು ಬೋಟಿಂಗ್ ಬೋಟ್ ಅಜ್ಜಿಗೆ ನಮ್ಮ ಕೊಳಿ ನೋಡ್ರಿ ನಿನ್ ಗಲ್ಲ ತೂತದಾವ್ ನನ್ ಗಲ್ಲ ಸ್ಮೂತ್ ಅದಾವ ಅಂತ ನಾ ಅಜ್ಜಿಗೆ ಏನಂತ ಗೊತ್ತಾನೆ. ಎಲ್ಲಿ ಇಷ್ಟ ನೋಡ್ರಿ ಬಟ್ ಇಷ್ಟಕ್ಕೆ ಅವ್ನು ಬಿಡಂಗಿಲ್ಲ ಅಲ್ಲಿ. ಇಲ್ಲೇ ಸಾಕಷ್ಟು ಆ್ಯಕ್ಟಿವಿಟೀಸ್ ಇದಾವೆ ರಿವರ್ದು. ನಾವು ಸುಮ್ಮನೆ ರೆಸಾರ್ಟಕ್ಕೆ ಬುಕ್ ಮಾಡಿ ರೆಸಾರ್ಟಲ್ಲಿ ಉಳ್ಕೊಂಡು ಬೇಜಾನ್ ದುಡ್ಡು ಹಾಳು ಮಾಡಿದ್ವಿ ನಾವು. ಡೈರೆಕ್ಟ್ ಇಲ್ಲೇ ರಿವರ್ ಆ್ಯಕ್ಟಿವಿಟೀಸ್ ಎಲ್ಲ ಆಡ್ಕೊಂಡು ಎಲ್ಲಾರು ಒಂದು ಕಡೆ ರೂಮ್ ಮಾಡ್ಕೊಂಡು ಇದ್ದು ಹೋಗಿದ್ರೆ ಮಸ್ತ್ ಎಂಜಾಯ್ ಆಕಿತ್ತು. ಬಟ್ ಸಿಕ್ಕಾಪಟ್ಟಿ ಡಿಸಪಾಯಿಂಟ್ ಆಯ್ತು ಅಂತಲೇ ಹೇಳ್ಬೋದು. ಬಟ್ ಏನು ಮಾಡೋಕ್ಕಾಗಿಲ್ಲ. ನೀವು ಯಾರಾದರೂ ದಾಂಡೇಲಿಗೆ ಬರ್ಬೇಕನ್ನೋರು ಇದ್ರೆ ರಿವರ್ ಆ್ಯಕ್ಟಿವಿಟೀಸ್ ಮಾಡ್ಬೇಕನ್ನೋರು ಇದ್ರಂದ್ರೆ ನೀವು ಆ ರೆಸಾರ್ಟು ಈ ರೆಸಾರ್ಟ್ ಅಂತ ಅಷ್ಟು ಬುಕ್ ಮಾಡೋಕೆ ಹೋಗ್ಬೇಡ್ರಿ. ನನ್ನ ಏನಂತಂದ್ರೆ ಎಕ್ಸ್ಪೀರಿಯೆನ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಕತ್ತೀನಿ. ಇಷ್ಟ ಇದ್ದವ್ರ ನೀವು ಅಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡ್ಬೇಕನ್ನೋರು ಇದ್ರೆ ಆರಾಮ್ಸೆ ಹೋಗ್ಬೋದು, ನೋ ಪ್ರಾಬ್ಲಮ್. ಬಟ್ ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿಯವ್ರಿಗೆ ಪ್ಯೂರ್ ಫ್ಯಾಮ್ಲಿಯವ್ರಿಗೆ ರೆಸಾರ್ಟ್ ಎಲ್ಲ ವೇಸ್ಟ್ ಅಂತ ಅನಿಸ್ತೈತಿ ನನ್ನ ಪ್ರಕಾರ. ಅದಕ್ಕೋಸ್ಕರ ಆದಷ್ಟು ನೀವು ಇಲ್ಲೇ ಡೈರೆಕ್ಟ್ ಬಂದ್ರಂದ್ರೆ ನೀವು ಅಲ್ಲಿ ಓನ್ ಕಾರ ಬೇಕಂತೇನಿಲ್ಲ. ಸಾಕಷ್ಟು ಅಲ್ಲಿ ಏನಂತಂದರೆ ಅಡ್ವೆಂಚರ್ಗೆ ಕರ್ಕೊಂಬರೋರು ಅದರ ನಾವು ಅಲ್ಲೇ ಬುಕ್ ಮಾಡಿ ಬರ್ಬೋದು, ಅಥವಾ ಇಲ್ಲಿ ಬಂದಿದ್ದು ಬುಕ್ ಮಾಡಿ ನಾವು ಆಡ್ಬೋದು. ಸಿಕ್ಕಾಪಟ್ಟಿ ಎಂಜಾಯ್ ಮಾಡೋರು ಅಂತೂ ಸಿಕ್ಕಾಪಟ್ಟಿ ಎಂಜಾಯ್ ಮಾಡ್ಬೋದು. ಬಟ್ ನಂಗೆ ಸ್ವಿಮ್ಮಿಂಗ್ ಬರೋಂಗಿಲ್ಲಲ್ಲ, ಹಂಗಾಗಿ ನಾನು ನೀರಲ್ಲಿ ಇಳಿಯಾಕಂತಂದ್ರೆ ಹೆದರಿಕೆ ಅಂತ ಅನಿಸ್ತೈತಿ. ಈಗ ಸದ್ಯ ಕಯಾಕಿಂಗ್ ಮುಗೀತು, ಇನ್ನು ಬೋಟಿಂಗ್ ಒಂದು ಐತಿ. ಬೋಟಿಂಗ್ ನಾನು ನೋಡ್ಬೇಕು ಹೋಗೋದು ಬರೋದು. ಬಟ್ ಸ್ವಿಮ್ ಮಾಡೋರಿಗೆ ಅಂದರೂ ಮಸ್ತ್ ಎಂಜಾಯ್ ಆಕೈತಿ. ನಾನು ಅದನ್ನು ಅಂತೂ ಹೇಳ್ಬೋದು, ಸಿಕ್ಕಾಪಟ್ಟಿ ಎಂಜಾಯ್ ಆಕೈತಿ ಸ್ವಿಮ್ಮಿಂಗ್ ಮಾಡೋರಿಗೆ. ನೋಡ್ರಿ ಅಲ್ಲೆಲ್ಲ ಅಣ್ಣಗಳು ತಮ್ಮಗಳು ಇಷ್ಟು ಮಸ್ತ್ ಎಂಜಾಯ್ ಮಾಡಕತ್ತಾರೆ. ಇಲ್ಲ ಗೋಪುರ ಕ್ಯಾಮ್ರಾ ಹಾಕೊಂಡು ನೋಡಿ ತಂಬಿದ್ದು ಫೋಟೋ ತೆಗ್ದಿ ನೋಡ್ರಿ ಮತ್ತೊಂದಿಷ್ಟು ನೋಡ್ರಿ. ಈಗ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಕ ಹೆಂಗಂತ ಗೊತ್ತಿಲ್ಲ. ಇರ್ಲಾಳ ವೆಂಕಟೇಶ ಇರ್ಲಾಳ ತೆಗಿನ ಕಿವೇನು ಇವನಪ್ಪಿ ಇಲ್ಲ. ಹೌದಾ ಇರ್ಲಾಳ ಇರ್ಲಾಳ ಹೇಳಿ ಏ ಹತ್ತೊಬ್ರು ಇತ್ತೊಬ್ರು ಓಡ್ರಿಲ್ಲ ಒಂದ ಕಡೆ ಯಾಕ ಅದನ್ನ ನೀರು ಹಾಂ ಹಂಗೆ ಓಡ್ರಿ ಅಲ್ಲಿ ಬರ್ರಿ.
ನಾವು ಬೋಟಿಂಗ್ ಹೊಂಟೇವಿ ನೋಡ್ರಿ ಬೋಟಿಂಗ್. ನಮ್ಮ ಕೀರ್ತಿ ಹಿಟ್ಟಿನ ಪಲ್ಲೆ ತಿರ್ಯಾಕತ್ತಾಳಂತ. ನಾನು ಸಜ್ಕ ತಿರ್ಯಾಕತ್ತಿ ಎತ್ತೀನಿ ಸಜ್ಕ ಅಂತಾಳ. ನನ್ಗ ಕೊಟ್ಟಿರಂದ ನೀವು ಸಣ್ಣದಾಗ ಬಿಡ ಬಿಡ. ಅವ್ರ ಮಾವಾಗ ಆಕಿಗೆ ಜಗಳ ಆತೈತ್ ನೋಡ್ರಿ ಬೋಟಲ್ಲಿ ಕುತ್ಕೊಂಡು ಜಗಳ ಮಾಡಕತ್ತಾರ. ಇವತ್ತಿನ ಲಾಗು ನಿಮ್ಗೆಲ್ಲರಿಗೂ ಇಷ್ಟ ಆಗಿರ್ತೈತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ನಾನು ಮತ್ತೊಮ್ಮೆ ಕ್ಲಾರಿಟಿ ಕೊಡ್ತೀನಿ, ಯಾಕಂದರೆ ಕೆಲವ್ರಿಗೆ ಫೋಟೋ ತೊಗೊಳ್ಳೋದಂದ್ರೆ ಇಷ್ಟ ಆಗಿರ್ತೈತಿ, ಇನ್ನು ಕೆಲವ್ರಿಗೆ ಫೋಟೋ ಅಂತಂದ್ರೆ ಅಷ್ಟು ಕಷ್ಟ. ಹಾಗಾಗಿ ನಾನು ಎಷ್ಟು ಹೇಳಿದ್ರು ಕೆಲವ್ರಿಗೆ ಅರ್ಥ ಆಗದೆ ಇರ್ಬೋದು. ಬಟ್ ಏನು ಮಾಡೋಕ್ಕಾಗಿಲ್ಲ, ನಾವು ಎಂಜಾಯ್ ಮಾಡೋಕ್ಕಂತ ಹೋಗಿದ್ವಲ್ಲ. ಯಾಕಂದ್ರೆ ಎಂಜಾಯ್ ಮಾಡೋಕ್ಕಂತನ ನಾವಿಬ್ಬರ ಹೋಗ್ಬೋದಿತ್ತು. ಬಟ್ ಯಾಕಂದ್ರೆ ಹುಡುಗರ್ನ ಅವ್ರನ್ನೂ ಕರ್ಕೊಂಡು ಹೋದ್ರೆ ಅವ್ರಿಗೊಂದು ಸ್ಪೆಷಲ್ ಎಕ್ಸ್ಪೀರಿಯೆನ್ಸ್ ಆಕೈತಿ, ಅವ್ರಿಗೊಂದು ಮೆಮೊರಿ ಉಳಿತೈತಿ. ಸಣ್ಣ ವಯಸ್ಸಲ್ಲಿ ನಾವು ಅಲ್ಲಿ ಹೋಗಿದ್ವಿ ಇಲ್ಲಿ ಹೋಗಿದ್ವಿ ಅಂಥೇಳಿ. ಹಾಗಾಗಿ ನಾವು ಅವ್ರನ್ನ ಕರ್ಕೊಂಡು ಹೋಗಿದ್ದೆ. ಹಂಗೆ ಏನೋ ಕಾಟಾಚಾರಕ್ಕೆ ಅದಕ್ಕೆ ಇದಕ್ಕಂತ ಕರ್ಕೊಂಡು ಹೋಗಿದ್ರೆ ನಾವೆಲ್ಲ ಥರದಿಂದ ಲೆಕ್ಕಾಚಾರ ಹಾಕಿದ್ರೂ ಕರ್ಕೊಂಡು ಹೋಗಬಾರ್ದಿತ್ತು. ಬಟ್ ಕೆಲವರು ನೀವು ಹಾಕುವಂಥ ಕೆಲವೊಂದು ಕಮೆಂಟ್ಗಳು ಹೆಂಗಂತಂದ್ರೆ ಸಂಬಂಧಗಳನ್ನು ಹಾಳು ಮಾಡ್ತಾವೆ. ಕಮೆಂಟ್ ಹಾಕೋಕ್ಕಿಂತ ಮುಂಚೆ 1000 ಸಲ ಯೋಚನೆ ಮಾಡಿ ಕಮೆಂಟ್ ಹಾಕ್ರಿ ಅಂತ ನಾನು ಹೇಳೋದು. ಹಾಕೊಳ್ಳೋ ಬಟ್ಟೆಗಳಾಗಲಿ, ಒಬ್ಬರಿಗೆ ಕಂಪೇರ್ ಮಾಡೋದಾಗಲಿ, ಒಬ್ಬರನ್ನ ಹೊಗಳೋದಾಗಲಿ, ಮತ್ತೊಬ್ಬರನ್ನ ತೆಗೊಳ್ಳೋದಾಗಲಿ, ನಾನು ಯಾರನ್ನೂ ಹೊಗಳಿಲ್ಲ, ಯಾರನ್ನೂ ತೆಗಳಿಲ್ಲ. ನಾನು ಹೆಂಗಂತಂದ್ರೆ ಅವಳದು ಕೀರ್ತಿ ಸ್ಮೈಲ ಚಂದ ಐತಿ, ಹಾಗಾಗಿ ಅವಳು ಸ್ಮೈಲ್ ಚಂದ ಐತೆ ಅಂತ ಹೇಳಿದ್ದು. ಫೋಟೋಗೆ ಮಸ್ತ್ ಪೋಸ್ ಕೊಡ್ತಾಳಂತ ಹೇಳಿದ್ದೆ. ಇಲ್ಲಿ ಯಾರೂ ಕೊಡಂಗಿಲ್ಲ ಇಲ್ಲ ಅಂತಲ್ಲ, ಒಬ್ಬೊಬ್ಬರ ಸ್ಮೈಲ್ ಅಂದ್ರೆ ಭಾಳ ಚಂದ ಇರ್ತೈತಿ. ಹಾಗಾಗಿ ನಾನು ಹೇಳಿದ್ದು. ಅದನ್ನು ನೀವು ತಪ್ಪಾಗಿ ತಿಳ್ಕೊಂಡು ಅದನ್ನು ಬೇರೆ ಥರ ತಿರುಚಿ ನೀವು ಹೇಳಿದ್ರೆ, ನೀವು ಅರ್ಥ ಮಾಡ್ಕೊಂಡ್ರೆ ನಾನೇನು ಮಾಡೋಕ್ಕಾಗಂಗಿಲ್ಲ.